ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಂದು ಇವತ್ತಿನ ಕಾನ್ಸೆಪ್ಟ್ ಬಂದು ನವರಾತ್ರಿಯ ನವಶಕ್ತಿಯ ಇನ್ಫೋ ನಿಮಗೆಲ್ಲರಿಗೂ ಕೊಡೋದಕ್ಕೆ. ಸೊ ಮೊದಲನೇದಾಗಿ ಇವತ್ತು ನವರಾತ್ರಿಯ ಮೊದಲನೇ ದಿನ. ನವರಾತ್ರಿಯ ಮೊದಲನೇ ದಿನ ಬಂದು ಶೈಲಪುತ್ರಿ ದೇವಿಯ ದಿನ. ಶೈಲಪುತ್ರಿ ಬಂದು ಪಾರ್ವತಿಯ ಅವತಾರ ಮತ್ತು ಸತೀದೇವಿಯ ಪುನರ್ಜನ್ಮ. ಸತೀದೇವಿ ಯಾರು ಅಂದರೆ ಶಿವನ ಮೊದಲನೇ ಹೆಂಡತಿ, ದಕ್ಷ ಪ್ರಜಾಪತಿಯ ಮಗಳು. ಸೊ ಅದರದ್ದೇ ಇನ್ನೊಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿ ಇನ್ನೊಂದ್ಸತಿ ಹೇಳ್ತೀನಿ. ಸತೀದೇವಿ ತೀರ್ಕೊಂಡ್ಮೇಲೆ ಪಾರ್ವತಿಯಾಗಿ ಪುನರ್ಜನ್ಮ ಪಡಿತಾರೆ. ಶೈಲಾದೇವಿ, ಪಾರ್ವತಿ, ಹೇಮಾವತಿ ಹಿಂಗಂತ ಸುಮಾರು ಹೆಸರಿದೆ ಇವರಿಗೆ, ಶೈಲಾದೇವಿಗೆ. ಸೊ ಇವರು ಹಿಮಾವತ್ ರಾಜನ ಮಗಳಾಗಿದ್ದಾರೆ. ಹಿಮಾಲಯಗಳ ರಾಜ ಹಿಮಾವತ್ ರಾಜರ ಮಗಳು ಇವಳು. ತಾಯಿ ಶೈಲಪುತ್ರಿಯ ಸಂಕೇತ ಬಂದು ಇವರು ನಂದಿಯ ಮೇಲೆ ಸವಾರಿ ಮಾಡ್ತಾರೆ. ಮತ್ತೆ ಒಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ರೆ ಇನ್ನೊಂದು ಕೈಯಲ್ಲಿ ಕಮಲದ ಹೂ ಇಟ್ಕೊಂಡಿರ್ತಾರೆ. ಮತ್ತೆ ಇವರ ಫೋರ್ ಹೆಡ್ ಅಲ್ಲಿ ಹಾಫ್ ಮೂನ್ ಇರುತ್ತೆ. ಇವ್ರನ್ನ ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳು ಮಾಯವಾಗಿ ನಮ್ಮ ಜೀವನದಲ್ಲಿ ಸಮೃದ್ಧಿ ಹುಟ್ಟುತ್ತೆ. ಶೈಲಪುತ್ರಿ ದೇವಿಯ ಪೂಜೆ ಬಂದು ನವರಾತ್ರಿಯ ಮೊದಲನೇ ದಿನ ಮಾಡ್ತಾರೆ. ಇವರು ತಾಯಿ ದುರ್ಗೆಯ ಮೊದಲನೇ ಅವತಾರ ಶೈಲಪುತ್ರಿ ದೇವಿ. ನವರಾತ್ರಿಯ ಮೊದಲನೇ ದಿನದ ಬಣ್ಣ ಬಂದು ಕಿತ್ತಳೆ ಬಣ್ಣ, ಆರೆಂಜ್ ಕಲರ್. ಕಿತ್ತಳೆ ಬಣ್ಣ ಬಂದು ಶುಭದ ಸಂಕೇತ. ತಾಯಿ ಶೈಲಪುತ್ರಿ ದೇವಿಯ ಮಹತ್ವ ಬಂದು ಶಕ್ತಿಯನ್ನ ಪ್ರತಿನಿಧಿಸುವುದು, ಹೊಸ ಆರಂಭ ಮಾಡುವುದು, ಜೀವನದಲ್ಲಿ ಉತ್ಸಾಹ ತರುವುದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಆ್ಯಂಡ್ ನವರಾತ್ರಿ 9 ಡೇಸ್ ಕೂಡ ನಾನು ನಿಮಗೆ ಇನ್ಫೋಗಳು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.